ಕಂದಾಯ ಇಲಾಖೆಯಲ್ಲಿ ಬಹಳ ಹಿಂದಿನಿಂದ ಬಾಕಿ ಇದ್ದಂತಹ ಅನೇಕ ಕೆಲಸಗಳನ್ನ ನಾವು ಹುಡುಕಿ ಅವುಗಳಿಗೆಲ್ಲ ಹಿಂದೆ ಜನ ನಮ್ಮ ಕಚೇರಿಗೆ ಪದೇ ಪದೇ ಅಲಿಬೇಕಾಗಿತ್ತು. ಎಷ್ಟೋ ಬಾರಿ ಜನ ನಮ್ಮ ಕಚೇರಿಗಳನ್ನ ಸುತ್ತಿ ಸುತ್ತಿ ಈ ಕೆಲಸಗಳು ಆಗೋದೇ ಇಲ್ಲ ಅಂತ ಭ್ರಮ ನಿರಸನ ಆಗಿ ಮಧ್ಯವರ್ತಿಗಳ ಕಪಿಮುಷ್ಟಿಗೆ ಸಿಕ್ಕಾಕೊಂಡು ಬಹಳ ತೊಂದರೆಗಳನ್ನ ಅನುಭವಿಸಿದ್ರು ಕೂಡ ವಾಸ್ತವದಲ್ಲಿ ಇರ್ತಕ್ಕಂತಹ ಸಂಗತಿ. ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಇಂತಹ ಹಳೆ ಸಮಸ್ಯೆಗಳನ್ನ ಜನ ನಮ್ಮಲ್ಲಿಗೆ ಬರೋದಿಕ್ಕೆ ಕಾಯದೆ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಮ್ಗೊಂದು 2-3 ಉದಾಹರಣೆ ಮುಖಾಂತರ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು 10,774 ಬಾಕಿ ಇತ್ತು. ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು ಇವೆಲ್ಲ 6 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಜನ ಸುತ್ತಿ ಸುತ್ತಿ ಇತ್ಯರ್ಥ ಆಗದೆ ಬಾಕಿ ಇದ್ದಂತಹ ಇವೆಲ್ಲ 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅಂತ ನಮ್ಮ ನಿಯಮಗಳಲ್ಲಿ ಹೇಳ್ತಾರೆ. ಆದ್ರೆ ಸರಾಸರಿ 1 ವರ್ಷ ಒಂದೊಂದು ಪ್ರಕರಣ ಇತ್ಯರ್ಥ ಆಗೋದಕ್ಕೆ ಸಮಯ ತಗೊಳ್ತಾ ಇತ್ತು. ಕೆಲವು ಪ್ರಕರಣಗಳು 5 ವರ್ಷ ಆದ್ರೂ ಕೂಡ ಇತ್ಯರ್ಥ ಆಗದೆ ಬಾಕಿ ಇತ್ತು. ಇವೆಲ್ಲವನ್ನು ಕೂಡ ಅಭಿಯಾನ ಮಾದರಿಯಲ್ಲಿ ವಿಲೆ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 10,774 ಬಾಕಿ ಇತ್ತು ಸ್ಟೇಟ್ ಅಲ್ಲಿ. ಇವತ್ತು ಬಾಕಿ ಇರೋದು 478. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬಾಕಿ ಇದ್ದಿದ್ದು 10,774. ಇವತ್ತು ಬಾಕಿ ಇರ್ತಕ್ಕಂಥದ್ದು 488. ಸೊ ಎಷ್ಟು ಪ್ರಮಾಣದಲ್ಲಿ ಇದು ಯಾರು ಕೂಡ ಜನ ಬಂದು ನಮ್ಗೆ ಡೇಟು ಕೇಳದೆ ಹೋದ್ರು ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರೇ ಡೇಟ್ಗಳನ್ನ ಹಾಕಿ ವಿಲೆ ಮಾಡಬೇಕು ಅಂತ ಹೇಳಿದ್ಮೇಲೆ ಹಲವರು ನಮ್ಗೆ ವರ್ಷಾನುವರ್ಷಗಳಿಂದ ಬಾಕಿ ಬಿಟ್ಟು ಹೋಗಿದ್ದಂತ ಪ್ರಕರಣಗಳನ್ನ ಇವತ್ತು ವಿಲೆ ಮಾಡ್ತೇವೆ. ಹಿಂದೆ ಸರಾಸರಿ ಒಂದು ಪ್ರಕರಣ ವಿಲೆಗೆ 200ರಿಂದ 250 ದಿನ ತಗೊಳ್ತಾ ಇತ್ತು. ಇವತ್ತು 84 ದಿನದಲ್ಲಿ ಸರಾಸರಿ ಒಂದು ಪ್ರಕರಣವನ್ನ ವಿಲೆ ಮಾಡ್ತಾ ಇದ್ದೇವೆ. AC ಕೋರ್ಟ್ ಅಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು AC ಕೋರ್ಟ್ ಅಲ್ಲಿ 73,624 ಇತ್ತು. ಅವಧಿ ಮೀರಿದಂತಹ 73,624. ಇವುಗಳನ್ನು ಕೂಡ ವಿಲೆ ಮಾಡಲಿಕ್ಕೆ ಸರ್ಕಾರ ಅಷ್ಟಿಷ್ಟಲ್ಲ ಸರ್ವ ಪ್ರಯತ್ನವನ್ನ ಮಾಡಿ ಇದಕ್ಕೆ ಪ್ರತಿ ತಿಂಗಳು 2 ವಾರಕ್ಕೊಮ್ಮೆ ಎಲ್ಲ AC-ಗಳ ಜೊತೆ ನಾವು ಮಾತಾಡಿ ವಿಲೆ ಮಾಡುವಂತ ಅಭಿಯಾನವನ್ನ ನಡೆಸಿದ್ದೇವೆ. ಸುಮಾರು ಒಂದು 25 ಹೆಚ್ಚುವರಿ ವಿಶೇಷ AC-ಗಳನ್ನ ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದನೂ ವಿಲೆ ಮಾಡಿಸಿ ಏನು 73,624 ಅವಧಿ ಮೀರಿದಂತಹ ಪ್ರಕರಣಗಳು ಬಾಕಿ ಇತ್ತು. ಇವತ್ತು ಅದನ್ನ 11,800ಕ್ಕೆ ಇಳಿಸಿದ್ದೇವೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ಇನ್ನೂ ಗಣನೀಯವಾಗಿ ಕಡಿಮೆ ಆಗುತ್ತೆ. ನಾನು ನಮ್ಮ ಜವಾಬ್ದಾರಿ ತಗೊಂಡಾಗ 73,624 ಇತ್ತು. ಇವತ್ತು 11,800ಕ್ಕೆ ಇಳಿಸಿದ್ದೇವೆ. 2018ರಿಂದ 2023 ಈ ಅವಧಿ 5 ವರ್ಷದಲ್ಲಿ ದುರಸ್ತಾಗಿದ್ದು ಒಟ್ಟು ಪ್ರಕರಣ 8,500. ಈಗ ನಾವು 1 ವರ್ಷದಿಂದ ಜನಗಳ ಅರ್ಜಿಗೆ ಕಾಯದೆ ನಾವೇ ಹೋಗಿ ದುರಸ್ತು ಕೋಡಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈ 1 ವರ್ಷದಲ್ಲಿ 1,89,499 ರೈತರದನ್ನ ಕೋಡಿ ದುರಸ್ತಿಗೆ ಕೈಗೆತ್ತಿಕೊಂಡಿದ್ದೇವೆ. 13ರಿಂದ 18ರಲ್ಲಿ ಆಗಿದ್ದು 5,842. 18ರಿಂದ 23ರಲ್ಲಿ ಆಗಿದ್ದು 8,500.
ಈಗ ಕಳೆದ 1 ವರ್ಷದಲ್ಲಿ ನಾವು ದುರಸ್ತಿಗೆ ಕೈಗೆತ್ತಿಕೊಂಡಿರೋದು 1,89,499 ಪ್ರಕಾರ ರೈತರ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂತಹ ಜಮೀನನ್ನ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪ್ರಗತಿ ಆಗಿರ್ತಕ್ಕಂತಹ ಕೈಗೆತ್ತಿಕೊಂಡಿದ್ದು ಕಂಪ್ಲೀಟ್ ಆಗಿದೆ ಪರಿಸ್ಥಿತಿ. ಇದೆಲ್ಲ ಆಗುತ್ತೆ ಪ್ರೋಸೆಸ್ ಅಲ್ಲಿ ಅಂದ್ರೆ 50% ಕಂಪ್ಲೀಟ್ ಆಗಿದೆ. ಅನುಬಂಧ 1 ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅನಕ್ಷರ್ 1 ಅನುಬಂಧ 1 ಆಗಿದೆ ಅಂತ ಹೇಳಿದ್ರೆ ಬಾಕಿ ಕೆಲಸ ಆಟೋಮ್ಯಾಟಿಕಲಿ ಆಗುತ್ತೆ. ಇನ್ನೂ ಇದನ್ನ ನಾವು 3 ಲಕ್ಷ ಆಗೋದಕ್ಕೆ ಸ್ಕೋಪ್ ಇದೆ. ಇನ್ನೂ 1 ಲಕ್ಷ ಅದು ಇನ್ನು ಏನು ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ. ಬಟ್ ಈ 1,89,000 ಅರ್ಧದ ಮುಕ್ಕಾಲು ಘಟ್ಟ ದಾಟಿದೆ. ಏನು ಇಂಪಾರ್ಟೆಂಟ್ ಆ ಘಟ್ಟಗಳು ದಾಟಿದೆ. ಇನ್ನು ಉಳಿದಿದ್ದು ಕಂಪ್ಲೀಷನ್ ಅಷ್ಟೇ ಬಾಕಿ ಇದೆ. ಕೈಗೆತ್ಕೊಂಡಿದೀವಿ ಅಂದ್ರೆ 98% ಇದು ರಿಸಲ್ಟ್ ಆಗುತ್ತೆ ಅಂತ ಅರ್ಥ. ಹಾಗೇನೆ ನಿಮ್ಗೆ ಇನ್ನೊಂದು ಉದಾಹರಣೆ, ಬಹಳ ಸಮಸ್ಯೆಗಳಾಗ್ಲಿಕ್ಕೆ ಕಾರಣ ಎಲ್ಲ ದಾಖಲೆಗಳು ಕಳೆದೋಗುತ್ತೆ, ಕಡತ ಮಿಸ್ಸಿಂಗು, ಈ ರೀತಿಯಿಂದ ಆಗಿ ಎಷ್ಟೋ ಜನ ರೈತರ ಬದುಕೆ ಅತಂತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ದಾಖಲೆಗಳು ಕಳೆದು ಹೋಗೋದ್ರಿಂದ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇರುವ ಎಲ್ಲಾ ದಾಖಲೆಗಳನ್ನ ಶಾಶ್ವತವಾಗಿ ಸಂರಕ್ಷಣೆ ಮಾಡಬೇಕು, ಕಳೆದು ಹೋಗ್ಬಾರ್ದು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಎಷ್ಟೋ ಜನ ನಿಮ್ ಕಚೇರಿಯಲ್ಲಿ ಒಂದು ದಾಖಲೆ ತಗೋಬೇಕಾದ್ರೆ ಮಧ್ಯವರ್ತಿಗಳ ಹಿಂದೆ ಒಂದು ಸಿಗೋದೇ ಇಲ್ಲ ಅಂತ ಟೀಕೆ ಮಾಡಿದವರು ಕೂಡ ಇದ್ದಾರೆ. ಇವೆಲ್ಲ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಭೂ ಸುರಕ್ಷಾ ಅಂತ ಒಂದು ಯೋಜನೆಯನ್ನು ಆರಂಭ ಮಾಡಿ ಅದರಲ್ಲಿ ಮೂಲ ದಾಖಲೆಗಳನ್ನ ನಾವೇ ಸ್ಕ್ಯಾನ್ ಮಾಡುವಂತ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.